ಏನು ನಾಳೆ ಕರ್ನಾಟಕ ಬಂದ್ ಅಂತೇಳಿ ಏನು ಹಲವಾರು ಸಂಘಟನೆಗಳು ಕರೆದಿದ್ದಾವೆ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ನಾವು ಯಾವುದೇ ಥರದ ಬಂದ್ಗೆ ಬೆಂಬಲವನ್ನು ನೀಡ್ತಾ ಇಲ್ಲ. ಅದರ ಬದಲಿಗೆ ನಾವು ಏನು ತಮಿಳುನಾಡು ಏನು ಇವತ್ತು ಕಾವೇರಿ ನೀರನ್ನು ಹರಿಸ್ತಾ ಇದ್ದಾರೆ, ಏನು ಒಂದು TMC ನೀರನ್ನು ಏನು ಕಾವೇರಿ ನಿಯಂತ್ರಣ ಮಂಡಳಿ ಏನು ಅವ್ರೇನು ಹೇಳಿದ್ದಾರೆ, ಆದೇಶ ಮಾಡಿದ್ದಾರೆ, ಅದರ ವಿರುದ್ಧವಾಗಿ ನಾಳೆ ನಾವು ಬೆಂಗಳೂರು ಮತ್ತು ಮೈಸೂರು ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಏನು ನಮ್ಮ ರಾಜ್ಯದ ಏನು ಇವತ್ತು ಬೆಂಗಳೂರು ಒಂದು ಭಾಗ, ಈ ಬೆಂಗಳೂರಿನಲ್ಲಿ ಎಲ್ಲ ರೈತರ ಮಕ್ಕಳಾಗ್ಬೋದು, ಕಾರ್ಮಿಕರ ಮಕ್ಕಳಾಗ್ಬೋದು, ಸಾರ್ವಜನಿಕರು ಬದುಕ್ತಾ ಇದ್ದೀವಿ. ಇವತ್ತು ನಮ್ಮ ಎಲ್ಲ ರಾಜ್ಯದ ಎಲ್ಲ ಡ್ಯಾಮ್ಗಳೇನು ತುಂಬಿಲ್ಲ. ನಮ್ಮ ಕಾವೇರಿ ಡ್ಯಾಮ್ ತುಂಬಿದ್ರೆ ನೀರು ಬಿಡೋಕೆ ನಮಗೇನಾಗೆ ಏನು ತೊಂದರೆ ಆಗ್ತಿರಲಿಲ್ಲ. ಇವತ್ತು ಮಂಡ್ಯ ಭಾಗದಲ್ಲಿ ಅಲ್ಲಿ ಕೃಷಿ ಮಾಡುವಂಥ ರೈತರಿಗೆ ಕುಡಿಲಿಕ್ಕೆ ಮತ್ತು ವ್ಯವಸಾಯ ಮಾಡಲಿಕ್ಕೆ ಇವತ್ತು ನೀರನ್ನು ಸಿಗ್ತಾ ಇಲ್ಲ. ಅದಲ್ಲದೆ ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರು ಸಿಗಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ಬೀದಿಗಿಳಿದು ಬೆಂಗಳೂರಿನ ಜನತೆ ಪ್ರತಿಯೊಬ್ಬರು ಬೀದಿಗಿಳಿದು ಈ ವಿಚಾರವಾಗಿ ಶಾಶ್ವತ ಪರಿಹಾರ, ಕಾವೇರಿ ವಿಚಾರದಲ್ಲಿ ಶಾಶ್ವತ ಪರಿಹಾರವನ್ನು ಪಡ್ಕೋಬೇಕು ಅಂತೇಳಿ ನಾವು ಹೋರಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದೀವಿ. ನಾಳೆ ನಾವೆಲ್ಲ ಬೆಂಗಳೂರು ಮತ್ತು ಮೈಸೂರು ರಸ್ತೆಯನ್ನು ತಡೆದು ಎಲ್ಲ ಕಾರ್ಮಿಕ ಸಂಘಟನೆಗಳು ಮತ್ತು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ನಾಳೆ ಬೃಹತ್ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಕಾವೇರಿ ಉಳಿಸುವ ನಿಟ್ಟಿನಲ್ಲಿ ಒಂದು ಜನಾಂದೋಲನ ಕಾರ್ಯಕ್ರಮ ಮುಂದಿನ ದಿನ ಹಮ್ಮಿಕೊಂತೀವಿ. ಈಗ ಪ್ರತಿಭಟನೆ ಯಾರನ್ನಾದ್ರೂ ಏನು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಇದ್ದಾರೆ, ಅವ್ರದ್ದು ಒಂದು ಶವಯಾತ್ರೆ ಮಾಡೋ ಮುಖಾಂತರವಾಗಿ ತಮಿಳುನಾಡು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ನೀಡಬೇಕು ಅಂತೇಳಿ ತಮ್ಮೆಲ್ಲ ಮುಖಂಡರುಗಳು ತೀರ್ಮಾನ ಮಾಡಿದ್ದೀವಿ. ಎಷ್ಟು ಜನ ಭಾಗವಹಿಸ್ತಾರೆ? ಸುಮಾರು ಒಂದು 400-500ಕ್ಕೂ ಹೆಚ್ಚು ಕಾರ್ಮಿಕ ಮತ್ತು ರೈತ ಮುಖಂಡರುಗಳು, ಕಾರ್ಮಿಕ ಮುಖಂಡರುಗಳು ಸೇರಿ ನಾಳೆ ಪ್ರತಿಭಟನೆಯನ್ನು ಮಾಡ್ತೀವಿ. ಎಷ್ಟು ಗಂಟೆಗೆ ಮಾಡ್ತಾರೆ? ಬೆಳಗ್ಗೆ 8 ಗಂಟೆಗೆ ಸ್ಥಳ ನಾನು ನಿಗದಿಪಡಿಸ್ತೀನಿ. ಸ್ಥಳ ಹೊರಟೊಳಗೆ ಬಿಡಲ್ಲ. ತಮಿಳುನಾಡಿನ ಮುಖ್ಯಮಂತ್ರಿ ಅವರ ಅಣುಕು ಶವಯಾತ್ರೆಯನ್ನ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ವಿ. ಈ ನಿಟ್ಟಿನಲ್ಲಿ ನಾಳೆ ಮೈಸೂರು ಮತ್ತೆ ಬೆಂಗಳೂರು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡ್ತೀವಿ. ಬೆಳಗ್ಗೆ 8 ಗಂಟೆಗೆ ಸುಮಾರು ಒಂದು 300-400 ಜನ ಎಲ್ಲ ಕಾರ್ಮಿಕರು, ಎಲ್ಲ ಸಂಘಟನೆಯವರು, ನಮ್ಮ ಸಹಪಾಠಿಗಳು, ಸ್ನೇಹಿತರು, ರೈತ ಸಂಘಟನೆಯವರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಬೆಂಗಳೂರು ಮತ್ತು ಮೈಸೂರು ರಸ್ತೆಯನ್ನು ತಡೆಯುವಂಥ ಕೆಲಸವನ್ನು ನಾವು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತೀವಿ. ಇಲ್ಲ ಸಾಂಕೇತಿಕವಾಗಿ ಇವತ್ತು ನಾಳೆ ಪ್ರತಿಭಟನೆಯನ್ನು ಮಾಡ್ತೀವಿ. ಇನ್ನು ಮುಂದಕ್ಕೆ ಜಗ್ಗಲ್ಲ ಅನ್ನೋದಾದ್ರೆ ಸರ್ಕಾರದ ವಿರುದ್ಧವಾಗಿ ನಾವು ಏನು ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ.